ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಧ್ರುವಕುಮಾರ್. ಶಿಲ್ಪಾ ಅವರು ಮೆಡಿಕಲ್ ಕಾಲೇಜಲ್ಲಿ ಓದಿ ಚಿನ್ನದ ಪದಕದ ಜೊತೆಗೆ ಪಾಸ್ ಆಗಿ ಈಗ ದಯಾನಂದ್ ಸಾಗರ್ ಕಾಲೇಜ್ನಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಧ್ಯಾತ್ಮ ಜೀವಿಗಳು. ಹಾಗಾಗಿ ಬನ್ನಿ, ಇಡೀ ವಿಶ್ವದಾದ್ಯಂತ ವೈಕುಂಠ ಏಕಾದಶಿಗೆ ಬಹಳ ಮಹತ್ವ ಇದೆ. ಅದು ಎಷ್ಟು ದಿವ್ಯ ಸ್ವರೂಪ ಅಂತ ಎಲ್ರಿಗೂ ನಂಬಿಕೆ ಇದೆ ಅಂತಂದ್ರೆ ಅದಕ್ಕೆ ಮೋಕ್ಷ ಏಕಾದಶಿ ಅಂತ ಕೂಡ ನಾವು ಕರಿತೀವಿ. ಅವತ್ತು ಯಾರು ಅಂದ್ರೆ ವೈಕುಂಠದ ದ್ವಾರ ತೆಗೆದಿರುತ್ತೆ, ನಾವು ಹೋಗ್ಬೋದು ಅನ್ನೋ ಭಾವನೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಇದೆ. ಹಾಗಾಗಿ ಬನ್ನಿ, ನಾವು ಡಾಕ್ಟರ್ ಶಿಲ್ಪಾ ಅವರಿಂದ ಅದರ ಮಹತ್ವವನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್, ತಮಗೂ ಮತ್ತು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ವೈಕುಂಠ ಏಕಾದಶಿ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ವೀಕ್ಷಕರಿಗೆ ಹಾಗೂ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಏಕಾದಶಿ ಅಂದ್ರೆ ಏನು? ಎಲ್ಲಾ ಏಕಾದಶಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ. ಏಕಾದಶಿ ನಮ್ಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಹಿಂದೂ ಪಂಚಾಂಗದಲ್ಲಿ 11ನೇ ದಿನ, ಶುಕ್ಲ ಪಕ್ಷ ಆಗಿರ್ಬೋದು, ಕೃಷ್ಣ ಪಕ್ಷ ಆಗಿರ್ಬೋದು, ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಅಂದ್ರೆ 11. ಹೌದು, 11. ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಒಂದು, ಶುಕ್ಲ ಪಕ್ಷದಲ್ಲಿ ಒಂದು. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತಾನೂ ಕೂಡ ಕರಿತೀವಿ. ನೀವು ಹೇಳೋ ಹಾಗೆ ಇದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಇದೆ. ಅದರ ಹೆಸರೇ ಒಂದು ಸೂಚಿಸೋ ಹಾಗೆ ಈ ದಿವಸ ಒಂದು ಯಾರು ಉಪವಾಸ ಮತ್ತು ಬೇರೆ ಶ್ರೀಹರಿ ದೇವರ ಧ್ಯಾನವನ್ನು ಮಾಡ್ತಾರೆ, ಅವರಿಗೆ ವೈಕುಂಠನೇ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ, ಹಾಗೂ ವೈಕುಂಠ ದ್ವಾರ ಅಂತ ಏನ್ ಹೇಳ್ತೀವಿ ತಿರುಪತಿಯಲ್ಲಿ ಆ ವೈಕುಂಠ ದ್ವಾರ, ಅದನ್ನು ವೈಕುಂಠ ಏಕಾದಶಿಯ ದಿವಸವೇ ತೆಗೆದಿರುತ್ತೆ, ಬೇರೆ ಯಾವ ದಿವಸನೂ ತೆಗ್ದಿರೋದಿಲ್ಲ. ಹಾಗಾಗಿ ಇದರ ಒಂದು ಯಾಕೆ ಇದಕ್ಕೆ ವೈಕುಂಠ ಏಕಾದಶಿ ಅಂತಾರೆ, ಇದನ್ನ ಹೇಗೆ ನಾವು ಆಚರಿಸ್ಬೇಕು, ಪದ್ಧತಿ ವಿಧಾನಗಳನ್ನು ತಿಳಿಸ್ಕೊಡೋ ಒಂದು ಪ್ರಯತ್ನನ ಮಾಡ್ತೀನಿ. ಹೌದು, ಈ ಏಕಾದಶಿ ಅಂತಂದ್ರೆ ಎಲ್ಲರಿಗೂ ಬಹಳ ಮುಖ್ಯ. ಯಾಕಂದ್ರೆ ಏಕಾದಶಿಗೆ ನಾವು ಉಪವಾಸ ಮಾಡ್ತೀವಿ. ಈ ಏಕಾದಶಿ ಉಪವಾಸ ಪಾಶ್ಚಾತ್ಯರು ಏನು ಅವರು ಮಾಡ್ತಾರಲ್ಲ, ಡಯಟಿಂಗ್ ಮಾಡ್ತಾರಲ್ಲ, ಅದಕ್ಕಿಂತ 100 ಪಟ್ಟಲ್ಲ 1000 ಪಟ್ಟು ಉತ್ತಮ ಅಂತಂದು. ಹಾಗಾಗಿ ಈ ವೈಕುಂಠ ಏಕಾದಶಿಯ ಮಹತ್ವವನ್ನ ತಿಳಿಸಿ ನಮಗೆ. ಸರಿ ಮೇಡಮ್, ಈ ವೈಕುಂಠ ಏಕಾದಶಿ ಬಗ್ಗೆ ಹಲವು ಪುರಾಣಗಳಲ್ಲಿ ಹಲವು ಕಥೆಗಳನ್ನ ನಾವು ಕೇಳ್ತೀವಿ. ಹಾಗೆ ಪದ್ಮ ಪುರಾಣದಲ್ಲಿ ಒಂದು ಕತೆ ಇರೋ ಹಾಗೆ, ಮುರಾಸುರನನ್ನು ದಹಿಸೋದಕ್ಕಾಗಿ ದೇವರು ಈ ಒಂದು ದೇವಿಯ ಸ್ವರೂಪವನ್ನು ಪಡಿತಾಳೆ. ಆ ದೇವಿಗೆ ಏಕಾದಶಿ ಅಂತ ಹೆಸರಿಟ್ಟು ದೇವಿಗೆ ವರವನ್ನು ಕೊಡ್ತಾನೆ ಶ್ರೀಹರಿ ವಿಷ್ಣು. ಈ ದಿವಸ ಯಾರು ಉಪವಾಸ ಮಾಡಿ ನನ್ನ ಧ್ಯಾನದಲ್ಲಿ ತೊಡಗಿರ್ತಾರೋ ಅವರಿಗೆ ಮೋಕ್ಷ ಪ್ರದಾನ ಅಥವಾ ವೈಕುಂಠನೇ ಸಿಗುತ್ತೆ ಅನ್ನೋ ಒಂದು ವರ ಇದೆ. ಇನ್ನೊಂದು ಕತೆ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅಂಬರೀಷ ಮಹಾರಾಜರ ಕತೆ. ಅದನ್ನು ನಾವು ಹೌದು, ವೈಕುಂಠ ಏಕಾದಶಿ ದಿವಸ ಖಂಡಿತವಾಗಿ ನಾವು ನೆನೆಸ್ಕೊಳ್ಳೇಬೇಕು. ಇದು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಕತೆ. ಅಂಬರೀಷ ಮಹಾರಾಜ ಒಂದು ದೊಡ್ಡ ಚಕ್ರವರ್ತಿ ಆಗಿರ್ತಾನೆ, ಶ್ರೀಹರಿಯ ಬಹಳ ದೊಡ್ಡ ಭಕ್ತನಾಗಿರ್ತಾನೆ. ಅವನು ಏಕಾದಶಿ ಮಾಡಿ, ಈ ಏಕಾದಶಿ ಅನ್ನೋದು ದಿನತ್ರಯ 3 ದಿವಸದ ವ್ರತ. ಎಲ್ಲರೂ ಒಂದೇ ದಿವಸ ಅನ್ಕೊಂಡಿರ್ತಾರೆ, ಹಾಗಲ್ಲ ಅದು. ಏಕಾದಶಿ ಹಿಂದಿನ ದಿನ ದಶಮಿ ದಿನ ಶುರು ಆಗುತ್ತೆ. ದಶಮಿ ದಿನ ಒಪ್ಪತ್ತು ಊಟ ಮಾಡ್ಬೇಕು, ರಾತ್ರಿ ಊಟ ಮಾಡೋ ಹಾಗೆ ಇಲ್ಲ. ಮಾರನೇ ದಿನ ಏಕಾದಶಿ ದಿನ ಸಂಪೂರ್ಣ ಉಪವಾಸ ಇರುವಂತದ್ದು. ಏಕಾದಶಿ ಕಳೆದು ಮಾರನೇ ದಿನ ದ್ವಾದಶಿಯ ದಿನ ಬೆಳಿಗ್ಗೆ ಒಂದು ಸಮಯ ಅಂತ ಇರುತ್ತೆ. ಆ ಸಮಯದೊಳಗೆ ನಾವು ಉಪವಾಸವನ್ನು ವಿಮೋಚನೆ ಮಾಡಿ ನಾವು ಆಹಾರವನ್ನು ತೆಗೆದುಕೊಳ್ಳುವಂತ ಒಂದು ಸಮಯ ಇರುತ್ತೆ. ದ್ವಾದಶಿ ದಿವಸ ಕೂಡ ಒಂದೇ ಸತಿ ಊಟ ಮಾಡತಕ್ಕಂತ ಒಂದು ಪದ್ಧತಿ ದಿನತ್ರಯ. ಹಾಗಾಗಿ ಅಂಬರೀಷ ಮಹಾರಾಜ ಏಕಾದಶಿ ದಿವಸ ಉಪವಾಸ ಮಾಡಿ ದ್ವಾದಶಿಯ ಪಾರಣೆ ಅಂದ್ರೆ ಉಪವಾಸವನ್ನು ಮುರಿಯುವಂತಹದ್ದು, ಅಂದ್ರೆ ಆಹಾರವನ್ನು ಸ್ವೀಕಾರ ಮಾಡುವಂತ ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳು ಬರ್ತಾರೆ. ನಮ್ಗೆಲ್ಲಾ ಗೊತ್ತಿರೋ ಹಾಗೆ ದೂರ್ವಾಸ ಮುನಿಗಳಿಗೆ ತುಂಬಾ ಕೋಪ ಅಂತ ಕೇಳಿದೀವಿ
ಪುರಾಣದಲ್ಲಿ. ದೂರ್ವಾಸ ಮುನಿಗಳು ಬಂದಾಗ ಬೆಳಿಗ್ಗೆ ಬರ್ತಾರೆ, ಅವರು ಹೇಳ್ತಾರೆ, ಅದು ತುಂಬಾ ಶಿಷ್ಯರನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ, ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾನೆ. ಅವರು ಹೇಳ್ತಾರೆ, ರಾಜ ಸ್ವಲ್ಪ ಕಾಯಿಡಿ, ನಾನು ಸ್ನಾನ ಮಾಡಿ ಪೂಜೆ ವಿಧಾನಗಳನ್ನು ಮುಗಿಸಿ ಬರ್ತೇನೆ, ಆಮೇಲೆ ಪಾರಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಬರುವಂತಹ ಸಮಯ ಏನಾಗುತ್ತೆ, ಸಮಯ ಮೀರ್ತಾ ಇರುತ್ತೆ, ಆ ಪಾರಣೆ ಆ ಸಮಯ ಮೀರ್ತಾ ಇರುತ್ತೆ, ದ್ವಾದಶಿಯ ಸಮಯ. ಅಂಬರೀಷ ಮಹಾರಾಜನಿಗೆ ಗೊಂದಲವಾಗುತ್ತೆ. ಅವನು ತಮ್ಮ ರಾಜಗುರುಗಳಿಗೆ ಕೇಳ್ತಾನೆ ಏನ್ ಮಾಡೋದು ಅಂತ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಒಂದು ಉದ್ಧರಣೆ, ತೀರ್ಥ ತಗೊಳ್ಳಿ, ಅದು ತೀರ್ಥ ತಗೊಂಡ್ರೆ ವಿಷ್ಣು ಪಾದೋದಕ ಅಂತಾನೂ ಆಗತ್ತೆ, ಉಪವಾಸವನ್ನು ಎಲ್ಲಾ ಮುರಿದಂಗೂ ಆಗೋದಿಲ್ಲ ನಿಮ್ಗೆ. ಅವರು ದೂರ್ವಾಸ ಮುನಿಗಳು ಬಂದ ಮೇಲೆ ನೀವು ಊಟವನ್ನು ಮಾಡಬಹುದು ಅವರ ಜೊತೆಗೆ. ಹಾಗಾಗಿ ಅವನು ಪಾರಣೆಯನ್ನು ಮಾಡಿ ದೂರ್ವಾಸ ಮುನಿಗಳು ಬರೋ ಹೊತ್ತಿಗೆ ಅವನು ಆ ತೀರ್ಥವನ್ನು ತಗೊಂಡಿರ್ತಾನೆ. ಅದು ದೂರ್ವಾಸ ಮುನಿಗಳಿಗೆ ಗೊತ್ತಾಗತ್ತೆ. ಒಂದು ಹಿರಿಯರನ್ನು ಬಿಟ್ಟು ನೀನು ಪಾರಣೆಯನ್ನು ಮಾಡಿದ್ಯಾ, ಅವರಿಗೆ ಕೋಪ ಬರುತ್ತೆ. ಅವರು ಒಂದು ರಾಕ್ಷಸ ಸ್ವರೂಪವಾದಂತಹ ಒಂದು ಜೀವಿಯನ್ನು ಹುಟ್ಟು ಹಾಕಿ ಅವನಿಗೆ ಒಂದು ಸಾಯುವಂತಹ ಒಂದು ಶಾಪವನ್ನು ಕೊಡ್ತಾರೆ. ಆದರೆ ಅಂಬರೀಷ ಮಹಾರಾಜ ಮಹಾನ್ ವಿಷ್ಣು ಭಕ್ತನಾಗಿರ್ತಾನೆ, ಅವನಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಸಾಕ್ಷಾತ್ ವಿಷ್ಣು, ಶ್ರೀಹರಿ ವಿಷ್ಣುವೇ ತನ್ನ ಸುದರ್ಶನ ಚಕ್ರವನ್ನು ಅವನ ಒಂದು ರಕ್ಷಣೆಗಾಗಿ ಕಳಿಸ್ತಾನೆ. ಅದು ಮಾತ್ರ ಅಲ್ಲ, ಅದು ದೂರ್ವಾಸ ಮುನಿಗಳ ಹಿಂದೆನೂ ಹೋಗುತ್ತೆ. ಮುನಿಗಳು ಎಲ್ಲಾ ಒಂದು ಲೋಕಗಳನ್ನು ಸುತ್ತಿ ಯಾರು ರಕ್ಷಣೆ ಮಾಡಕ್ಕೆ ಆಗದೆ, ಹಾಗಾಗಿ ಅವರು ಶ್ರೀ ಹರಿಯಾದ ಒಂದು ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ಆಗ ವಿಷ್ಣು ಹೇಳ್ತಾನೆ, ನೋಡು, ನನ್ನ ಕೈಲೂ ಕೂಡ ಅದನ್ನ ಹಿಂತಿರುಗಕ್ಕೆ ಆಗೋದಿಲ್ಲ, ನೀನು ಅಂಬರೀಷ ಮಹಾರಾಜನ ಹತ್ರನೇ ಹೋಗಿ ಒಂದು ಕ್ಷಮಾಪಣೆ ಕೇಳು, ಅವನೇ ನಿನಗೆ ಇದಕ್ಕೆ ಮೋಕ್ಷವನ್ನು ಕೊಡ್ತಾನೆ. ಸೊ ಅವರು ದುರ್ವಾಸ ಮುನಿಗಳು ಅಂಬರೀಷನ ಹತ್ರನೇ ಬಂದು ಕ್ಷಮಾಪಣೆಯನ್ನು ಕೇಳಿದಾಗ ಆ ಸುದರ್ಶನ ಚಕ್ರವನ್ನು ಶ್ರೀಹರಿಯಾದ ವಿಷ್ಣು ಹಿಂದಕ್ಕೆ ತಗೊಳ್ತಾನೆ. ಇಲ್ಲಿ ತೋರಿಸ್ಕೊಡುವಂತದ್ದು ದೂರ್ವಾಸ ಮುನಿಗಳು ಮಹಾನ್ ಭಕ್ತರೇ, ಅವ್ರನ್ನ ಚಿಕ್ಕದು ಅಂತ ತೋರಿಸ್ಕೊಡಕ್ಕೆ ಅಲ್ಲ, ಏಕಾದಶಿಯ ಮಹತ್ವವನ್ನು ತೋರಿಸ್ಕೊಡಕ್ಕೆ ಮತ್ತು ಅಂಬರೀಷ ಮಹಾರಾಜನಿಗೆ ಒಂದು ಚಿಕ್ಕ ಒಂದು ಪದವಿಯನ್ನು ಕೊಡೋದಕ್ಕಾಗಿ ದೇವರು ಮಾಡಿದಂತಹ ಒಂದು ಲೀಲೆ ಇದು. ಈ ಕಥೆಯನ್ನು ನಾವು ಯಾಕಂತಂದ್ರೆ ದುರ್ವಾಸ ಮುನಿಗಳು ದತ್ತಾತ್ರೇಯ ಸಹೋದರ, ಅನ್ಸೂಯ ಮಗ, ಅತ್ರೆಯವರ ಸುಪುತ್ರ ಕೂಡ. ಅವರು ಪರೀಕ್ಷೆ ಮಾಡಕ್ ಬಂದಾಗ ಒಬ್ಬ ಭಕ್ತನನ್ನೇ ಹೇಗೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ತೋರ್ಸೋದಕ್ಕೆ ಈ ಲೀಲೆಯನ್ನ ಮಾಡಿದ್ರು ಅಂತ ನಾವು ತಿಳ್ಕೊಳ್ಬಹುದು. ಯಾಕಂತಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ ಅಲ್ಲ, ಆ ಭಗವಂತನಿಗಿಂತ ಮಿಗಿಲಾದವ್ರು ಯಾರು ಇಲ್ಲ, ಭಕ್ತಿಗಿಂತ ಮಿಗಿಲಾದಂತದ್ದು ಇನ್ನು ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ತೋರ್ಸ್ಕೊಡುವಂತದ್ದು. ತುಂಬಾ ಚೆನ್ನಾಗಿ ಕತೆ ಹೇಳಿದ್ರೆ. ಇನ್ನ ಈ ನಾವು ಏಕಾದಶಿ ಉಪವಾಸ, ಅದು ವೈಕುಂಠ ಏಕಾದಶಿ ದಿನ, ಅದರ ಮಹತ್ವದ ಜೊತೆಗೆ ಆರೋಗ್ಯದ ಮೇಲೆ ಹೇಗೆ ಇದು ಪ್ರಭಾವ ಬೀಳುತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮೇಡಮ್. ಈಗ ನಾನು ಹೇಳಿದಾಗೆ ಏಕಾದಶಿ ಅನ್ನೋದು 3 ದಿವಸಗಳ ವ್ರತ. ಈಗ ನಾವು ಇಂಗ್ಲಿಷ್ ನಲ್ಲಿ ಪಾಶ್ಚಾತ್ಯ ಒಂದು ಪದ್ಧತಿಯಲ್ಲಿ ಕೇಳಿರಬಹುದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಅದೆಲ್ಲ ಬಂದ್ಬಿಟ್ಟಿದೆ ಇವಾಗ. ಅವರು ಈಗ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ, ಆಟೋಫೇಜಿ ಅಂತ, ಒಂದ್ 4-5 ವರ್ಷ ಕೆಳಗೆ ಜಪಾನ್ ಅವರು ಉಪವಾಸದ ಸಹಸ್ರಾರು ವರ್ಷದಿಂದ ನಮ್ಮ ದೇಶದಲ್ಲಿ ಮಾಡ್ತಾ ಇರೋ ಉಪವಾಸದ ಮೇಲೆ ಅವರು ಸಂಶೋಧನೆ ಮಾಡಿ ನೋಬೆಲ್ ಪ್ರೈಸ್ ತಗೊಂಡಿರೋದು. ಹೌದು, ಉಪವಾಸ ಅಂದ್ರೆ ಸರಿಯಾಗಿ ಹೇಳ್ಬೇಕಾದ್ರೆ ನಾವು ಏನನ್ನೂ ಕೂಡ ತಿನ್ನೋ ಹಾಗೆ ಇಲ್ಲ. ಅನ್ನ ಅಂದರೆ ಬರೀ ಅಕ್ಕಿ ಅಥವಾ ರೈಸ್ ಅಂತ ನಾವೇನ್ ಹೇಳ್ತೀವಿ ಅದು ಮಾತ್ರ ಅಲ್ಲ, ತಿನ್ನಬಹುದಾದಂತಹ ಏನೇ ಪದಾರ್ಥಕ್ಕೆ ಅನ್ನ ಅಂತೀವಿ. ಕೈಲಾದಷ್ಟು ಮಟ್ಟಿಗೆ ನೀರನ್ನು ಕುಡಿದೆ ಏನನ್ನೂ ಸಹ ಸೇವಿಸದೆ ಉಪವಾಸ ಮಾಡಬೇಕು, ಅದು ಒಂದು. ಇನ್ನೊಂದು, ನಾವು ಉಪವಾಸ ಮಾಡಿದಾಗ ನಮ್ಮದೇನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಅದು ನಮ್ಗೆ ಸ್ವಲ್ಪ ಹೃದಯದ ಬಡಿತ ಜಾಸ್ತಿ ಆಗೋದು ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನೊಂದು ಏನ್ ಹೇಳಿದೀವಿ, ಏಕಾದಶಿ ದಿನ, ಹಾಗಾಗಿ ಶ್ರೇಷ್ಠವಾಗಿ ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಎಲ್ಲಾ ಕೆಲಸವನ್ನು ಬಿಟ್ಟು ನಾವು ದೇವರ ಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ. ಅದಕ್ಕೆ ಇದು ನಮ್ಮ ಮನಸ್ಸು ಮತ್ತೆ ದೇಹ ಎರಡನ್ನು ಸಮತೋಲನದಲ್ಲಿ ಇಡುತ್ತೆ. ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಗಮನ ಬೇರೆ ಕಡೆ ಹೋಗದೆ ಅಥವಾ ನಮ್ಗೆ ಹಿಂಸೆ ಆಗದೆ ಇರ್ಲಿ ಅಂತ ದೇವರ ಧ್ಯಾನ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನು ತಿನ್ನದೆ ಕೈಲಾದಷ್ಟು, ಇವಾಗ ಕೈಲಾಗಿಲ್ಲ ಪೂರ್ತಿ ಉಪವಾಸ ಮಾಡಕ್ಕೆ ಅಂದ್ರೆ ಹಾಲು ಹಣ್ಣು ಧಾನ್ಯಗಳನ್ನು ಬಿಟ್ಟು ಹಣ್ಣುಗಳನ್ನ ಸ್ವೀಕಾರ ಮಾಡ್ಬೋದು, ಹಾಲನ್ನ ಸ್ವಲ್ಪ ಸ್ವೀಕಾರ ಮಾಡ್ಬೋದು. ಹೀಗಾಗಿ ಉಪವಾಸ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಗೊತ್ತು ನಮ್ಮ ದೇಹದ ಮೇಲೆ ಇದು
ಇದೊಂದು ಏಕಾದಶಿ ಅಂತಲ್ಲ, ಎಲ್ಲಾ ಏಕಾದಶಿ ಉಪವಾಸ ಮಾಡಿದ್ರೆ ಬಹಳ ಒಳ್ಳೇದು. ಅದೇ ನಾನು ಹೇಳಿದಾಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬಂದಿದೆ. ಅದೇ ತಕ್ಕಾಗೆ ನಾವು ಅದು 11ನೇ ದಿನಾನೇ ಯಾಕೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಂದ್ರದ ಒಂದು ಸೈಕಲ್, ಮೂನ್ ಸೈಕಲ್ ಅಂತ ಏನ್ ಹೇಳ್ತೀವಿ ನಾವು, ಸನ್ ಸೈಕಲ್, ಅದರ ತಕ್ಕ ಹಾಗೆ ವಾತಾವರಣದಲ್ಲಿ ಒಂದು ನಮಗೆ ಏರುಪೇರುಗಳಾಗುತ್ತೆ. ಆ ವಾತಾವರಣದ ಏರುಪೇರು ನಮ್ಮ ಜೀರ್ಣ ಶಕ್ತಿ ಎಲ್ಲ ನೋಡ್ಕೊಂಡು ಈ 11ನೇ ದಿನ ಅಂತ ಹೇಳಿದ್ದಾರೆ. ಸಾಕಷ್ಟು ಅದಕ್ಕೆ ಇಂಟರ್ನೆಟ್ ನಲ್ಲಿ ನಮಗೆ ಮಾಹಿತಿಯನ್ನು ನಾವು ತಗೊಳ್ಬಹುದು. ಇವಾಗ ನಾವು ವಿಜ್ಞಾನದಲ್ಲಿ ರಿಸರ್ಚ್ ಗಳಾಗ್ತಾ ಇದೆ, ನಮಗೆ ಅದಕ್ಕೆ ಬೇಕಾದಂತಹ ಉಪಕರಣಗಳಿದೆ, ಅದನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಇನ್ನೊಂದು ಅಂದ್ರೆ ಉಪವಾಸ, ಎರಡು ಪದಗಳನ್ನ ನಾವು ಬಿಡಿಸಿದಾಗ ಉಪ ಅಂತಂದ್ರೆ ಲಘುವಾಗಿ, ಚಿಕ್ಕದಾಗಿ, ಸ್ವಲ್ಪನೇ ತಗೊಳ್ಳುವಂತದ್ದು ಅಂತ, ಆಹಾರವನ್ನ ಸ್ವಲ್ಪವಾಗಿ ತಗೊಳ್ಳೋದು. ವಾಸ ಅಂತಂದ್ರೆ ಭಗವಂತನನ್ನ ನೆನೆಸ್ಕೊಂಡು ಭಗವಂತನ ಸನ್ನಿಧಿಯಲ್ಲಿ ವಾಸವಾಗಿರೋದು ಅಂತ. ಇದು ಈ ಪಾಶ್ಚಾತ್ಯ ಡಯಟ್ ಅಂತ ಅನ್ನೋದಕ್ಕಿಂತ ತದ್ವಿರುದ್ಧ ಅನ್ಬೋದು. ಅಲ್ಲಿ ತಾನು ಸಣ್ಣಗಾಗ್ಬೇಕು, ಸ್ಲಿಮ್ ಆಗಿರ್ಬೇಕು ಅಂತ ಏನೋ ತಿನ್ನೋದು ಬಿಟ್ಟು ಏನೋ ಒಂದ್ ಮಾಡ್ಕೊಂಡು ನಿಶ್ಚಿತರಾಗ್ತಾರೆ. ಆದ್ರೆ ಇಲ್ಲಿ ಉಪವಾಸ ಮಾಡಿದಾಗ ಮೆದುಳಿನಿಂದ ಉತ್ಪತ್ತಿಯಾದಂತ ಫೀಲ್ ಗುಡ್ ಹಾರ್ಮೋನ್ಸ್, ಅದಕ್ಕೆ ನಾವು ಎಂಡಾರ್ಫಿನ್ಸ್, ನ್ಯೂರೋಪೆಪ್ಟೈಡ್ಸ್ ಅಂತೀವಿ. ಅದರಿಂದ ನಮ್ಮ ಶಕ್ತಿ, ನಮ್ಮ ಚೈತನ್ಯ ಹೆಚ್ಚಾಗತ್ತೆ. ಆಮೇಲೆ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡುವಂತ ಶಕ್ತಿ ಕೂಡ ಬರುತ್ತೆ. ಹಾಗಾಗಿ ಈ ಉಪವಾಸ ಒಂದು ಕಡೆಗೆ ನಮ್ಮ ಜೀರ್ಣಾಂಗಗಳಿಗೆ ಒಂದು ಏನಂತೀರಾ ನೀವು, ರೆಸ್ಟ್ ಕೊಟ್ಟಂಗೆ ಆಗತ್ತೆ. ಆದ್ರೆ ಮನಸ್ಸಿನಿಂದ ಉತ್ಪತ್ತಿಯಾದಂತ ಫೀಲ್ ಗುಡ್ ಹಾರ್ಮೋನ್ಸ್ ಇಂದ ಚೈತನ್ಯ ಹೆಚ್ಚಾಗತ್ತೆ. ಸೊ ಹಾಗಾಗಿ ಇದು ಡಬಲ್ ಬೆನಿಫಿಟ್ ನಮ್ಗೆ ಸಿಕ್ಕುತ್ತೆ ಅನ್ನೋದು ಖಂಡಿತ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಅಲ್ವಾ? ಖಂಡಿತ. ಬೊಜ್ಜನ್ನು ಕೂಡ ಕಡಿಮೆ ಮಾಡೋದ್ ಮಾತ್ರ ಅಲ್ಲ, ಬೊಜ್ಜು ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ರೋಗಾಣುಗಳನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ, ಅದನ್ನು ಕೂಡ ವೃದ್ಧಿ ಮಾಡುತ್ತೆ ಈ ಉಪವಾಸ. ಹಾಗೂ ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ, ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಹೌದು. ಜಾಗರಣೆಯನ್ನು ಕೂಡ ಸೂಚಿಸಿದ್ದಾರೆ. ಏಕಾದಶಿ ದಿವಸ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ, ರಾತ್ರಿ ಇಡೀ ಜಾಗರಣೆ ಮಾಡಿ ದೇವರ ಒಂದು ಧ್ಯಾನವನ್ನು ಮಾಡ್ಬೇಕು ಅಂತ ಕೂಡ ಭಜನೆ ಮಾಡ್ಕೊಂಡು ಭಜನೆ. ಹೌದು. ಇವಾಗಿನ ಕಾಲದಲ್ಲಿ ಸುಮಾರು ಜನ ಅನ್ಕೋಬಹುದು, ನಾವು ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲದನ್ನು ಬಿಟ್ಟು ಹೇಗಪ್ಪ ಬರೀ ದೇವರ ಧ್ಯಾನ ಮಾಡ್ಕೊಳ್ಳೋದು. ಹಂಗಲ್ಲ, ಇದು ತುಂಬಾ ಒಂದು ನಾವು ಸೂಪರ್ಫಿಷಿಯಲ್ ಆಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಸವಣ್ಣ ಕೂಡ ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಅಟ್ಲೀಸ್ಟ್ ಏಕಾದಶಿ ದಿನ ಆದ್ರೂ ನಾವು ಮಾಡುವ ಎಲ್ಲ ಕೆಲಸನು ದೇವರ ಒಂದು ಸೇವೆ ಅಂತ ಅನ್ಕೊಂಡ್ ಮಾಡಿದ್ರೆ, ಅಂದ್ರೆ ಸಮರ್ಪಣಾ ಭಾವನೆಯಿಂದ ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಮಾಡಿದಾಗ ಅದು ಕೂಡ ಭಕ್ತಿ ಆಗುತ್ತೆ. ಅದು ಕೂಡ ಭಕ್ತಿ ಆಗುತ್ತೆ. ಅದಕ್ಕೂ ಕೂಡ ಒಂದು ವಿಶೇಷ ಮಹತ್ವವನ್ನು ನಮ್ಮ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಬಸವಣ್ಣ ಆಗ್ಬೋದು ಅಥವಾ ಸುಮಾರು ಒಂದು ವ್ಯಕ್ತಿಗಳು, ದೈವ ಪುರುಷರು ನಮಗೆ ತೋರಿಸಿಕೊಟ್ಟಂತಹ ಒಂದು ಮಾರ್ಗ. ಹಾಗಾಗಿ ಇದು ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ. ಇವತ್ತು ಒಂದು ದಿವಸ ಉಪವಾಸ ಮಾಡಿದರೆ ಮುಕ್ಕೋಟಿ ಏಕಾದಶಿ ದಿವಸ ಉಪವಾಸ ಮಾಡಿರುವಂತಹ ಪುಣ್ಯ ಸಿಗುತ್ತೆ. ವೈಕುಂಠನೇ ದೊರೆಯುವಂತಹ ಒಂದು ನಮಗೆ ವರವನ್ನು ಆ ಶ್ರೀಹರಿ ಒಂದು ನೀಡ್ತಾನೆ. ಎಲ್ಲಾ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾದಂತ ಒಂದು ಪದ್ಧತಿ ಈ ದಿವಸ ಇದೆ. ಎಲ್ಲಾ ದೇವಸ್ಥಾನಗಳಲ್ಲಿ ಒಂದು ವೈಕುಂಠ ದ್ವಾರ ಅಂತಾನೆ ಮಾಡಿರ್ತಾರೆ. ಅದರಲ್ಲಿ ಹೋಗಿ ಬರುವಂತಹ ಒಂದು ಜನಜಂಗುಳಿ, ಎಷ್ಟು ಲೈನ್ ಉದ್ದಕ್ಕೆ ಹನುಮಂತನ ಬಾಲ ತರ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಜನರಲ್ಲಿ ಅಷ್ಟು ನಂಬಿಕೆ ಇದೆ. ಹಾಗಾಗಿ ಇದು ಒಂದು ಹಬ್ಬ ಅಂತಲ್ಲ, ಇದು ಒಂದು ವಿಶೇಷ ದೇವರಿಗೆ ಮುಡಿಪಾಗಿಟ್ಟಿರುವಂತಹ ಒಂದು ದಿವಸ. ಒಂದು ವರ್ಷದಲ್ಲಿ ಒಂದು ದಿವಸನಾದರೂ ನಾವು ದೇವರಿಗೆ ಒಂದು ಮುಡಿಪಾಗಿ, ಎಲ್ಲಾ ಏಕಾದಶಿನ ಹೇಳ್ದಾಗೆ ಮಾಡಿದ್ರೆ ಒಳ್ಳೇದು. ಆಗ್ಲಿಲ್ಲ ಅನ್ನೋರು ಈ ವೈಕುಂಠ ಏಕಾದಶಿ ದಿನ ಆದ್ರೂನು ಉಪವಾಸ ಮಾಡಿ ದೇವರ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ಬೇಕು. ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ ಅವರೇ. ಎಷ್ಟು ಸೊಗಸಾಗಿ ನೀವು ಎಲ್ಲಾ ಕತೆ, ಪುರಾಣದ ಕಥೆಯ ಜೊತೆಗೆ ಅಂಬರೀಷನ ಕಥೆಯನ್ನು ಹೇಳಿ, ಇದರ ಮಹತ್ವ ಹೇಳಿ, ವೈಯಕ್ತಿಕವಾಗಿ ಎಷ್ಟು ಇವತ್ತಿನ ಜನರಿಗೆ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಇದು ಬಹಳ ಮುಖ್ಯ ಅಂತ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.